ಮಧ್ಯಾಹ್ನ 1-2 ಗಂಟೆಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ರಾಮಗೌಡ್ ಅವರು, ಹನುಮಂತಪ್ಪ ರಾಜಗೌಡ್ ಅವರು, ಸಿಂಧನೂರಿನಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ಲೇಸ್ ಜೂನಿಯರ್ ಕಾಲೇಜ್ ಗ್ರೌಂಡ್. ಟೈಮಿಂಗ್ ಜೂನಿಯರ್ ಕಾಲೇಜ್ ಟೈಮಿಂಗ್ 1 ಗಂಟೆ. ಡೇಟ್ ಎಷ್ಟು? 3. ಆ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲ ಕರೆದಿರೋದು. ಮನ್ನಾ ಮಾಡಲ್ಲ, ಕಾರ್ಪೊರೇಟ್ ಅವರು 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಈಗ ನೋಡಿ, ಚುನಾವಣೆಗಳಲ್ಲಿ ನಾವು ಚುನಾವಣೆಗಳು ಎದುರಿಸುವಾಗ ಅವ್ರನ್ನ ಟೀಕೆ ಮಾಡೋದು, ನಮ್ಮನ್ನು ಟೀಕೆ ಮಾಡೋದು ಸಹಜ. ಕಲ್ತಾಗ ಆ ಟೀಕೆಗಳನ್ನು ಮತ್ತೆ ಮಾಡಕ್ಕಾಗಲ್ಲ. ಅಲ್ಲ, ನೀವು ವಾಸ್ತವ ಹೇಳಿದ್ದಲ್ಲ ಸ್ವಾಮಿ. ವಾಸ್ತವ ಈಗ ಆಗಲ್ಲ ಅನ್ನೋದು ವಾಸ್ತವ. ಸರ್, ನಾನೇನ್ ಹೇಳಿದ್ದೀನಿ, ಇವತ್ತಿಗೂ ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಸರ್ಕಾರ ಬಂದು ನಾವೇನಾದರೂ ಮಂತ್ರಿ ಆದರೆ, ಕುಮಾರಣ್ಣ ಮಂತ್ರಿ ಆದರೆ, ಸ್ವಾಮಿನಾಥನ್ ಅವರು ಅದನ್ನ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ್ಬೇಕು, ರೈತರಿಗೆ ಬದುಕು ಕಟ್ಟಂತ ಕೆಲಸ ಆಗ್ಬೇಕು. ಪ್ರಧಾನಮಂತ್ರಿಯವರು ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷಗಳು ಹಿಂದೂಗಳು ಮಾಂಗಾಲಯ ಯಾವ ನೀವು ಆಲೋಚನೆ ಮಾಡಿ. 6,000 ಮೋದಿ ಕೊಡ್ತಾನೆ, 4,000 ಯಡಿಯೂರಪ್ಪ ಇದ್ದಾಗ 4,000 ಕೊಡ್ತೀವಿ. ಇವತ್ತು 4,000 ಕಟ್ ಮಾಡಿದ್ದೀವಿ. ನೀವು ಪಂಪ್ ಸೆಟ್ ಹಾಕಿದ್ರೆ ನಾವು 50,000 ಕೊಟ್ಟರೆ ಉಳಿದೆಲ್ಲ ಲೈನ್ ಅವ್ರು ಹೇಳ್ತಿದ್ರು, ಕಂಬ ಅವ್ರು ಹಾಕ್ತಿದ್ರು, ಟ್ರಾನ್ಸ್ಫಾರ್ಮರ್ ಅವ್ರು ತರ್ತಿದ್ರು, ಹಾಕ್ಕೊಡ್ತಿದ್ರು. ಇವತ್ತು ರೈತನೇ ಟ್ರಾನ್ಸ್ಫಾರ್ಮರ್ ಖರೀದಿ ಮಾಡಬೇಕು, ಕಂಬ ಖರೀದಿ ಮಾಡಬೇಕು, ವೈರ್ ಖರೀದಿ ಮಾಡಬೇಕು. 3 ಲಕ್ಷದಿಂದ 4 ಲಕ್ಷ ಖರ್ಚು ಬರ್ತದೆ. ಅವನ್ನೇ ಮಾಡ್ಕೋಬೇಕು. ಇವತ್ತು ಬಸ್ಸಿಂದ ಹೇಳಿದ್ರು, ಬಸ್ ರೇಟ್ ಎಷ್ಟು ಏರಿಸಿದ್ರು, ಬಾಟ್ಲ್ ಹೇಳಿದ್ರು, ಬಾಟ್ಲ್ ರೇಟ್ ಎಷ್ಟು ಏರಿಸಿದ್ರು. ಇವತ್ತು 100 ರೂಪಾಯಿ ಸ್ಟಾಂಪ್ ಎಷ್ಟಾಗಿದೆ? 500 ರೂಪಾಯಿ ಆಗಿದೆ. ಮೋದಿ ಗ್ಯಾರಂಟಿ ಮನೆಗೆ ನೀರು ಕೊಟ್ಟಿರೋದು JJM. ಮಿನಿಮಮ್ ಸರ್, ನಾನು ಹೇಳೋದು JJM ಬರ್ಕೊಳ್ಳಿ. ಮನೆಗೆ ನೀರು ಕೊಟ್ಟಿರೋದು ಮೋದಿ ಗ್ಯಾರಂಟಿ, ಗ್ಯಾಸ್ ಕೊಟ್ಟಿರೋದು ಮೋದಿ ಗ್ಯಾರಂಟಿ, ರಸ್ತೆಗಳನ್ನು ಮಾಡಿರೋದು ಮೋದಿ ಗ್ಯಾರಂಟಿ. ಇವು ಪರ್ಮನೆಂಟ್ ಗ್ಯಾರಂಟಿ. ಈಗ ನಾಳೆ ಮನೆಗೆ ತಿರ್ಕೊಂಡು ಶೌಚಾಲಯ ಕೊಟ್ಟಿರೋದು ವಾಪಸ್ ತಗೊಂಡೋಗ್ತೀರಾ? ನೀವು ನಾಳೆ ಮುಂಜಾನೆ ರಾಕೆಲ್ಲ ಅಂದ್ರೆ ನಿಂದಿಸ್ಬೋದು. ಈ ಗ್ಯಾರಂಟಿಗಳು ಯಾವಾಗ ನಿಂದಿರ್ತಾವ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಯಾವನಾದ್ರೂ ಉದ್ಯೋಗ ಮಾಡ್ತಾನೆ ಅಂದ್ರೆ 20 ಲಕ್ಷದವರೆಗೆ ಅವರ ಬದುಕು ಗಟ್ಟಿಗಳಕ್ಕೆ ಸರ್ಕಾರ ಯಾವುದೇ ಇದಿರಲಾದ ಲೋನ್ ಕೊಡ್ತೇವೆ. ಆಮೇಲೆ ಯಾವ್ದು 5 ಲಕ್ಷದವರೆಗೆ ಆರೋಗ್ಯಕ್ಕೆ ಆಯುಷ್ಮಾನ್ ಭಾರತ್, ಇದು ಮೋದಿ ಗ್ಯಾರಂಟಿ. ಇವು ಗ್ಯಾರಂಟಿ ಆಯ್ತು. ಅವ್ರು ಹೇಳಿದ್ದು ಮಾಡಿಲ್ಲ, ಕೆಲವು ಹೇಳಿದ್ದು ಎಲ್ಲವೂ ಮಾಡ್ಯಾರ ಅಂತ ಅವ್ರು ವಾದ ಮಾಡಕ್ಕಾಗಿಲ್ಲ, ನಾವು ವಾದ ಮಾಡಕ್ಕಾಗಿಲ್ಲ. ಕಪ್ಪು ಹಣ ತರ್ತೀವಿ ಸರ್, ಟೆಕ್ನಿಕಲಿ ಪ್ರಾಬ್ಲಮ್ ಇರ್ತದೆ. ಒಂದೇ ನಿಮಿಷ. ಈಗ ಇವನು ಇದಕ್ಕೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ, ವಾಪಸ್ ಭಾರತ ಕರ್ಕೊಂಡ್ಬರ್ಬೇಕನ್ನಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ ವಿಜಯಮಲ್ಲಿ ಅಲ್ಲಿಂದ ಕಪ್ಪು ಹಣ ತರಬೇಕಾದ್ರೂ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಈಗ ಕರ್ಕೊಂಬರ್ಬೇಕಂತಂದ್ರೆ ಈ ವರ್ಷ ಆದ್ರೆ ಇವತ್ತಿಗೆ ಕರ್ಕೊಂಬರಕ್ಕಾಗಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ತೊಂದರೆ ಆಗಿರ್ತದೆ. ಟಿವಿ ಮಾಡೋಣ, ಅವನು ವೈಯಕ್ತಿಕ ವಿಚಾರಗಳನ್ನ ಬಹಿರಂಗ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಆಗಿದೆ.
ಆ ಹೆಣ್ಮಕ್ಳು ಮುಖ ತೋರಿಸಿದ್ರೆ ಆಕೆ ಬದುಕೇನಾಗಬೇಕು? ಅವು ಏನೇ ಇರ್ತಾವ ವೈಯಕ್ತಿಕ ವಿಚಾರಗಳನ್ನ ಬಹಿರಂಗಪಡಿಸೋದಕ್ಕೆ ಯಾರು ಇರ್ತಾರೆ? ಆ ಟಿವಿ ಯಾವ ರಿಲೀಸ್ ಮಾಡ್ಯಾನ ಅವ್ನು ಮನೊಳಗೆ ಹೋಗ್ತಾನೆ. ಯಾರು ರಿಲೀಸ್ ಮಾಡ್ಯಾರ ಎಲ್ಲರಿಗೂ ಗೊತ್ತೈತೆ. ಅದು ಎಂತ ಟೈಮ್ನಾಗ 10 ವರ್ಷದ ಹಿಂದಿನ ಟಿವಿ ತಗೊಂಬಂದು ಅವನೇ ಹೇಳಿದ್ರು ಕೊಟ್ಟವ್ರು 10 ವರ್ಷದ ಅಲ್ಲ ಸರ್ 10 ವರ್ಷದ ಟಿವಿ ಇವತ್ತು ಯಾಕೆ ಬಂದದ್ದು? ಎಲೆಕ್ಷನ್ ಟೈಮ್ನಾಗ ಅದನ್ನು ಬಳಸ್ಕೊಂಡು ನೀವು ಮತ್ತೆ ಕೇಳ್ತೀರಾ? ಧೈರ್ಯ ಇದ್ರೆ ಫೇಸ್ ಮಾಡ್ರಿ. ಇಂಥವನ್ನೆಲ್ಲ ಮಾಡಿ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋದಕ್ಕೆ ಮಸಿ ತರೋದಕ್ಕೆ ನೀವು ಎಲ್ಲಿ ಬೇಕಲ್ಲಿ ಹೋದಲ್ಲಿ ನಿನ್ನೆ ನಾವು ಅಲ್ಲಿ ಹೋಗಿ ಅಲ್ಲಿ ಬಂದು ಕೂಡ್ತಾರೆ. ಪ್ರೂವ್ ಮಾಡ್ರಪ್ಪ, ನಿಮ್ ಕೈಯಾಗ ಐತಲ್ಲ. ಯಾರ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ ನೀವು? ನಮ್ದೈತೆ ಸರ್ಕಾರ, ಅವ್ರ ಸರ್ಕಾರ ಐತೆ, ನೀವು ಮಾಡ್ರಿ. ಏನ್ ತನಿಖೆ ಮಾಡ್ತೀರಿ ಮಾಡ್ರಿ. ಅವ್ರು ತಪ್ಪು ಮಾಡಿದ್ರೆ ಒಳಗಾಗ್ತದೆ ಅಂತ ಹೇಳಿವಾಗ ಮತ್ತೆ ಇದಕ್ಕೆ ಏನ್ ಮಾಡ್ರಿ? ಇವು ನಿಮ್ ಕೈಯಾಗ ಸರ್ಕಾರ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಬಂದು ಏನ್ ನಾವು ಹೋದ್ರೆ ಕೂಗ್ಯಾಕ್ ಬರ್ತಾರೆ. ಏನದ್ರ ಅರ್ಥ? ಇಂಥ ಕೀಳು ಮಟ್ಟದ ರಾಜಕೀಯ ಮಾಡ್ತಾನೆ. ಹಿಂಗ ಅದನ್ನು ಮಾಡಿ ಮುಖಕ್ಕೂ ಈಗ ಆಯ್ತು ಬಂತು ಏನಾಗಿಲ್ಲ ಅಂತ ಬರೀ ಇದೇ ಕೆಲಸನ ಜಾರಕಿಹೊಳಿ ಅದನ್ನೇ ಮಾಡಿದ, ಈಗಲೂ ಅದನ್ನೇ ಮಾಡ್ತಾನೆ. ಇಂಥ ಕೆಲಸ, ಇಂಥ ಚೀಪ್ ಕೆಲಸ ಮಾಡುತ್ತೆ ಉಪಮುಖ್ಯಮಂತ್ರಿ. ಅವ್ರದೇ ಕೈವಾಡ ಐತೆ. ನಾನು ಹೇಳ್ತೀನಿ ನೋಡಿ, ಅವ್ರದೇ ಕೈವಾಡ. 2,000 ಟಿವಿ ಯೂಸ್ ಮಾಡಿ ರೂರಲ್ ಅನ್ಸ್ತಾರೆ, ಇದ್ರಾಗ ಅನ್ಸ್ತಾರೆ ಪೆನ್ ಡ್ರೈವ್ಗಳನ್ನ ಎದಕ್ಕೆ ಹಂಚಿದ್ರು? 23 ಡಿಸೆಂಬರ್ ಅಲ್ಲಿ ಲೆಟರ್ ಬರ್ದಿರ್ತಾರೆ ಸರ್. ನಮ್ಮ ಕಡೆ ಎವಿಡೆನ್ಸ್ ಅದಾವ ಅಂತ. ಆದ್ರೂ ಯಾಕೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಸರ್? ದೇವರಾಜ್ ಗೌಡ್ರು ಅಂತ ಹೇಳ್ರಿ ಎವಿಡೆನ್ಸ್ ಇದ್ರೆ ಕೋರ್ಟ್ಗೆ ಹೋಗ್ಬೇಕು, ಕೊಡ್ಬೇಕು, ಎವಿಡೆನ್ಸ್ ಪ್ರೂವ್ ಆಗಬೇಕು. ತಿದ್ದುಪಡಿ ಅಂಬೇಡ್ಕರ್ ಹೇಳಿದ್ದಾರೆ, ಸಮಯಾನುಸಾರ ತಿದ್ದುಪಡಿಗಳಾಗ್ತವೆ ಅನ್ನೋದು. ಅದು ತಿದ್ದುಪಡಿ ಆಗ್ತವೆ ಎಲ್ಲರ ಕಾಲದಲ್ಲಿ. ಅದಕ್ಕೆ ನಾವು ಅಲ್ಲ. ಇವ್ರು ಬಂದು ಈಗ ದಲಿತರ ಮತ ಕೊಡಿ ಅಂತ ಕೇಳೋದಕ್ಕೆ ಯಾವ ನೈತಿಕ ಹಕ್ಕೈತಿ? ನೀವು ಏನ್ ಹೇಳಿದ್ರು ಬಿಜೆಪಿ ಸ್ವಾಗತ ಮಾಡಲ್ಲ. ಎಸ್ಸಿ ನಿಮಿಷ ರೀ, ನೀವು ಇವತ್ತು ಒಬ್ಬ ದೇಶದ ಮೋದಿ ಗ್ಯಾರಂಟಿ ಮನೆ ಮನೆಗೆ ನೀರು ಕೊಟ್ಟಿರೋದು JJM ಮಿನಿಮಮ್ ಸರ್. ನಾನು ಹೇಳೋದು JJM ಬರ್ಕೊಳ್ಳಿ. ಮನೆ ಮನೆಗೆ ನೀರು ಕೊಟ್ಟಿರೋದು ಮೋದಿ ಗ್ಯಾರಂಟಿ, ಗ್ಯಾಸ್ ಕೊಟ್ಟಿರೋದು ಮೋದಿ ಗ್ಯಾರಂಟಿ, ರಸ್ತೆಗಳನ್ನು ಮಾಡಿರೋದು ಮೋದಿ ಗ್ಯಾರಂಟಿ. ಇವು ಪರ್ಮನೆಂಟ್ ಗ್ಯಾರಂಟಿ. ಈಗ ನಾಳೆ ಮನೆಗೆ ತಿರ್ಕೊಂಡು ಹೋಗ್ತಾ ಶೌಚಾಲಯ ಕೊಟ್ಟಿರೋದು ವಾಪಸ್ ಹೋಗ್ತಾ ಇವು ನಾಳೆ ಮುಂಜಾನೆ ರೊಕ್ಕೆಲ್ಲ ಅಂದ್ರೆ ನಿಲ್ಲಿಸ್ಬೋದು. ಈ ಗ್ಯಾರಂಟಿಗಳು ಯಾವಾಗ ನಿಂದಿರ್ತಾವ, ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಯಾವನಾದ್ರೂ ಉದ್ಯೋಗ ಮಾಡ್ತಾನೆ ಅಂದ್ರೆ 20 ಲಕ್ಷದವರೆಗೆ ಅವರ ಬದುಕು ಗಟ್ಟಿಗಳಕ್ಕೆ ಸರ್ಕಾರ ಯಾವುದೇ ಇದಿರಲಾರ್ದ ಲೋನ್ ಕೊಡ್ತೇವೆ. ಆಮೇಲೆ ಯಾಕಂದ್ರೆ 5 ಲಕ್ಷದವರೆಗೆ ಆರೋಗ್ಯಕ್ಕೆ ಆಯುಷ್ಮಾನ್ ಭಾರತ್, ಇದು ಮೋದಿ ಗ್ಯಾರಂಟಿ. ಇವು ಗ್ಯಾರಂಟಿ ಆಯ್ತು. ಹೇಳಿದ್ದು ಮಾಡಿಲ್ಲ, ಕೆಲವು ಹೇಳಿದ್ದು ಎಲ್ಲವೂ ಮಾಡಿಲ್ಲ ಅಂತ ಅವ್ರು ವಾದ ಮಾಡಕ್ಕಾಗಿಲ್ಲ, ನಾವು ವಾದ ಮಾಡಕ್ಕಾಗಿಲ್ಲ. ಕಪ್ಪು ತರ್ತೀವಿ ಸರ್. ಟೆಕ್ನಿಕಲಿ ಪ್ರಾಬ್ಲಮ್ ಇರ್ತದೆ. ಒಂದೇ ನಿಮಿಷ. ಈಗ ಇವನು ಇದಕ್ಕೆ ಹೋಗಿ ಸೆಟ್ಲ್ ಆಗಿಬಿಟ್ಟಾರೆ, ವಾಪಸ್ ಭಾರತ ಕರ್ಕೊಂಡ್ಬರ್ಬೇಕನ್ನಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ BJM ಅಲ್ಲಿಂದ ಕಪ್ಪು ಹಣ ತರಬೇಕಾದ್ರೂ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಈಗ ಅದನ್ನ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ಈ ಸೋರ್ಸ್ ಆದ್ರೆ ಇವತ್ತಿಗೆ ಕರ್ಕೊಂಡ್ಬರಕ್ಕಾಗಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ತೊಂದರೆ ಆಗಿರ್ತದೆ. ಸರ್, ನಾನು ಹೇಳೋದನ್ನ ಅರ್ಥ ಮಾಡ್ತೇವೆ. ನಾವು ಇವತ್ತು ಹೇಳಕತ್ತೀವಿ, ಪ್ರಜ್ವಲ್ ಅವರನ್ನ ನಮ್ಮ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದೀವಿ. ಆತ ತಪ್ಪು ಮಾಡಿದ್ದಕ್ಕೆ ಈಗಾಗಲೇ ಸರ್ಕಾರ CET ರಚನೆ ಮಾಡಿದೆ. ತಪ್ಪು ಮಾಡಿದ್ರೆ SIT ರಚನೆ ಮಾಡಿದೆ. ತನಿಖೆ ಆಗಲಿ, ಅಪರಾಧಿ ಅಂತ ಪ್ರೂವ್ ಆಗಲಿ, ನೆಲದ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀವಿ. ನೀವು ಅಪರಾಧಿ, ಆತನ ಮುಖ ಎಲ್ಲಾದ್ರೂ ತೋರಿಸಿ ಆದ್ರೆ ಅದು ಈಗ 2,000 ಜನರ ಜೊತೆಗೆ ಎಲ್ಲ ಮಾತಾಡಕ್ಕೆ ಸಾಧ್ಯ ಹೇಳೋದು.
ಈ ಕೀಳು ಮಟ್ಟಕ್ಕೆ ರಾಜಕೀಯ ಹೋಗಿದೆಯಲ್ಲ, ಇದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ. ಇವತ್ತ ಎಲ್ಲಿ ಬೇಕಂದ್ರೆ ಕಾಂಗ್ರೆಸ್ ನಮ್ಗೆ ಸ್ಟ್ರೈಕ್ ಮಾಡಿಸ್ತಾರೆ. ಏನು ಜನ ಸ್ಟ್ರೈಕ್ ಮಾಡಕತ್ತಾರೆ? ನೇಹಾ ಹಿರೇಮಠ ನೀವು ಮಾಡಿಸ್ತೀರಲ್ಲ ಸರ್? ನೇಹಾ ಹಿರೇಮಠ ರಾಜಕೀಯ ಮಾಡಿ ಅದನ್ನು ಏನ್ ಮಾಡ್ಸಿ? ನೀವು ಪ್ರೊಟೆಸ್ಟ್ ಮಾಡಿ ಅದಕ್ಕೆ ಮಾತ್ರ ಧ್ವನಿ ಎತ್ತಿದ್ರಿ. ಪ್ರಜ್ವಲ್ ರೇವಣ್ಣ ಯಾವ್ದಕ್ಕೆ ನೀವು ಸಮರ್ಥಿಸ್ಕೊಂಡ್ರಿ ಪ್ರಜ್ವಲ್ ರೇವಣ್ಣ. ಯಾರು ಸಮರ್ಥಿಸ್ಕೊಂಡಿಲ್ಲ. ಹೌದು ಸರ್, ಹೌದು. ಅದು ನಾನು ಹೇಳದಂತ ಮಾಡಿದ್ದೇನೆ. ಅದು ಟಿವಿ ಕರೆಕ್ಟ್ ಐತೆ ಅಂತ ಅದು ಸರ್, ರಾಜಕೀಯ ಬೇಡ ಅಂತ ಸರ್, ಎಲ್ಲಾ ಘಟನೆಗಳು ಮಾಡಕ್ಕಾಗೋದಿಲ್ಲ. ನೋಡಿ, ಯಾರೇನೋ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹೂವು ಆಗೋರಿಗೆ ಅದು ಅಪರಾಧಿ ಅಲ್ಲ, ಅಪರಾಧಿ ಅಲ್ಲ. ಈಗ ಆಗಿದೆ. ರಮೇಶ್ ಜಾರಕಿಹೊಳಿ ಸುಳ್ಳಂತ ಬಂತು ಟಿವಿ. ಅಲ್ಲ ಸರ್, ಎಲ್ಲ ಇವೆಲ್ಲ ಸುಳ್ಳು ಟಿವಿಗಳು. ಈಗ ನೋಡಿ, ಚುನಾವಣೆಗೆ ಇದನ್ನು ಬಳಸ್ಕೊಂಡಲ್ಲ, ನಾಚಿಕೆ ಬರಬೇಕು. ಡಿ ಕೆ ಶಿವಕುಮಾರ್ ಇಂಥ ವಿಡಿಯೋಗಳನ್ನ ಬಳಸ್ಕೊಂಡು ಆ ತಾಯಂದಿರ ಬದುಕೇನಾಗ್ತದೆ ಅವರಿಗೆ ಬ್ಲರ್ ಮಾಡಿ ತೋರಿಸ್ಬೇಕು. ಅವ್ರ ಮುಖನೇ ತೋರಿಸಿದ್ರಿ ನೀವು ಅಂದ್ರೆ ಎವಿಡೆನ್ಸ್. ರೇಪ್ ಮಾಡಿದ್ರಿ, ಎಳಗಾಡಿದ್ರಿ, ಅದು ಪ್ರೂಫ್ ಇದ್ರೆ, ಎವಿಡೆನ್ಸ್ ಇದ್ರೆ, ಯಾವುದನ್ನ ಒಂದು ಮುಖ ಹಚ್ಚಿ ಒಂದು ಎಣ್ಣೆ ತೋರಿಸಿ ಕೊಟ್ಬಿಟ್ರೆ ಎವಿಡೆನ್ಸ್ ಅಲ್ಲ. ದಲಿತ ಮುಖಂಡರಿಗೆ ನಾವು ವಿನಂತಿ ಮಾಡ್ತೀವಿ, ಅಂಬೇಡ್ಕರ್ನ ಸಂವಿಧಾನ ಬರೆದಂತ ವ್ಯಕ್ತಿ, ಇಡೀ ಜಗತ್ತು ದೇಶ ಅದರ ಬಗ್ಗೆ ದೊಡ್ಡ ಅಭಿಮಾನ ಗೌರವ ಇರ್ತದೆ. ಅಂತ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಇದೆ. ಅವರನ್ನ ಆ ಕಾಲ ಇಂದಿರಾ ಗಾಂಧಿಗೆ ಯಾರು ಕತ್ತಿ ನಿಂತರೂ ಇಂದಿರಾ ಗಾಂಧಿ ಗೆದ್ದಿದ್ದಾರೆ ಅಂತಕ್ಕಂಥ ಸಮಯದಲ್ಲಿ ಹುನ್ನಾರ ಮಾಡಿ 2 ಸಲ ಅವರನ್ನು ಸೋಲಿಸಿದರು. ಅವರು ನಿಧನರಾದಾಗ ದೆಹಲಿಯಲ್ಲಿ ಜಾಗ ಸಹಿತಕೊಂಡ ಒಂದು ಸ್ಮಾರಕ ನಿರ್ಮಾಣ ಮಾಡೋದಿತ್ತು. ಗಾರದವರು 50 ಎಕರೆ 25 ಎಕರೆ 100 ಎಕರೆ ಸ್ಮಾರಕಗಳು. ಅಂಬೇಡ್ಕರ್ಗೆ ಸ್ಮಾರಕ ಮಾಡಕ್ಕೆ ಜಾಗ ಕೊಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನ ಬಾಂಬೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವಾಗ ಫ್ಲೈಟ್ನಾಗೆ ತಗೊಂಡು ಹೋಗ್ಬೇಕು. ಡೆಲ್ಲಿಯಿಂದ ಬಾಂಬೆಗೆ ಹೆಂಗ್ ಹೋಗ್ಬೇಕು ಸೇರಿದ್ರು. ಅದಕ್ಕೂ ಕೂಡ ಅನುಕೂಲ ಮಾಡಲಿಲ್ಲ. ಪುಟ್ಟಿ ಹಾಕಿ ಅವ್ರನ್ನ ತಗೊಂಡು ಹೋದ್ರು. ಅವರಿಗೆ ಭಾರತ ರತ್ನ ಈ ಕಾಂಗ್ರೆಸ್ ಕೊಡಲಿಲ್ಲ. ವಿ.ಪಿ. ಸಿಂಗ್ ಅವರು ಜನತಾ ಪರಿವಾರದ ಪ್ರಧಾನಿಯಾದ ವಿ.ಪಿ. ಸಿಂಗ್ ಅವರು ಬಂದ ಮೇಲೆ ಮರಣೋತ್ತರ ಭಾರತ ರತ್ನವನ್ನ ಕೊಟ್ಟಿವಿ ನಾವು. ಈ ಕಾಂಗ್ರೆಸ್ನಲ್ಲಿ ಏನು ನೈತಿಕ ಹಕ್ಕಿದೆ ದಲಿತರ ಮತಗಳನ್ನ ಕೇಳೋದಕ್ಕೆ? ಯಾವ ಮತ ಇಟ್ಕೊಂಡು ಹೋಗ್ತಾರೆ? ಈಗ ಹೇಳ್ತಾರೆ ಸಂವಿಧಾನದ ಉಳಿವಿಗಾಗಿ ಸೋಲಿಸಿ ಬಿಜೆಪಿಯನ್ನ. ಸಂವಿಧಾನನ, ಈ ದೇಶದ ಸಂವಿಧಾನನ ನಾನು ಸಾಯವರೆಗೂ ಇದ್ದಕ್ಕಾಗಲಿಲ್ಲ ಅಂತ ಮೋದಿಯವರೇ ಹೇಳಿದ್ದಾರೆ. ಈಗ ಇವ್ರು ಹೇಳ್ತಾರೆ ಸಂವಿಧಾನ ಉಳಿವಿಗಾಗಿ ಮುಸ್ಲಿಂ ಸೋಲಿಸಿ. ಸಂವಿಧಾನ ಯಾರು ಬಂದು ತೆಗೆಯಕ್ಕಾಗ್ತದೆ? ಬಸ್ ಏನು ಖರೀದಿ ಮಾಡಲಿಲ್ಲ. ಹಳೆಯ ಬಸ್, ಮೊದಲಿನ ಬಸ್ಗಳೇ ಏನು ಬಸ್ ಏನು ಖರೀದಿ ಮಾಡಲಿಲ್ಲ, ಹೆಚ್ಚು ಮಾಡಲಿಲ್ಲ. ಈಗ ಮಕ್ಕಳು ತಮ್ಮ ಗೊತ್ತಿರಾಗೆ ತಮ್ಮ ಪತ್ರಿಕೆ ಮೇಲೆ ಬಂದಿವೆ. ಎಷ್ಟೋ ಜನ ಮಕ್ಕಳು ಬಸ್ಸಿಗೆ ಸೀಟ್ ಸಿಗದೇನೆ ಜೋತ ಬಿದ್ದು ಸತ್ತಿರ್ತಕ್ಕಂಥವು, ಕೈಕಾಲ ಮುನ್ಕೊಂಡಿರ್ತಕ್ಕಂಥವು ತಮ್ಮ ಪತ್ರಿಕೆ ಮುಖಾಂತರ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಸುದ್ದಿ ಮಾಧ್ಯಮದಲ್ಲಿ. ಸೊ ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತಿನ ತನಕನೂ ಮಾಡಿಲ್ಲ. ಯಾವ ಬಸ್ಗಳಿಲ್ಲ. ಮತ್ತೆ ಒಂದು ದುಡ್ಡು ಮಕ್ಕಳು ಕೊಡ್ತಾರೋ ಇಲ್ಲ ಅದನ್ನ ಹೇಳಿ ಸರ್. ಮಕ್ಕಳು ಕೂಡ ದುಡ್ಡು ಕೊಡ್ತಾರಲ್ಲ, ದುಡ್ಡು ಕೊಡೋ ಮಕ್ಕಳು ನಿಂತಿರ್ತಾರ. ಇವರು ದುಡ್ಡು ಕೊಡ್ಲಾರ್ದವ್ರು ಕುಂದ್ರು ನಮ್ದೇನಲ್ಲ. ಅವ್ರಿಗೆ ಒಂದು ಹೆಚ್ಚು ಬಸ್ ಮಾಡಿ, ಇಲ್ಲ ಮಕ್ಕಳಿಗಾಗಿ ಒಂದು ಬಸ್ ಬೇರೆ ಮಾಡಿ. ಮಕ್ಕಳು ಮತ್ತೆ ನೀವು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತದೆ ಅಂತ ಯೋಚನೆ ಮಾಡ್ಬೇಕಲ್ಲ. ಫ್ರೀ ಕೊಡಿ, ಮಕ್ಕಳು ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗಲ್ಲ. ಮಕ್ಕಳು ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗಲ್ಲ. ನೀವು ಕೊಡ್ತಕ್ಕಂಥ ಗ್ಯಾರಂಟಿ ನಮಗೆ ಸಂತೋಷ ತಂದಿದ್ರು ಕೂಡ ಮಕ್ಕಳಿಗೆ ಒಂದೊಟ್ಟು ಗ್ಯಾರಂಟಿ ಕೊಡಿ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಒಂದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಕೂಡ ಇದೆ. ಇದನ್ನ ಮಾಡ್ಬೇಕಾಗಿತ್ತು ಸರ್, ಅವರು ಮಾಡ್ತಾ ಇಲ್ಲ. ಮತ್ತೆ ಇದು ಬಸ್ಸಿನ ಸರ್, ಬಸ್ಸಿಂದು ಇದು ಒಂದು ಕಡೆಗೆ ಆಗಿದ್ರೆ ಇನ್ನೊಂದು ಗ್ಯಾರಂಟಿ ಹೇಳ್ಯಾರ ಸರ್ ಅವರು. ಮತ್ತೊಂದು ಗ್ಯಾರಂಟಿ ನಾವು ಮನೆಗೆ ಹೋಗಿದ್ದೀವಿ, ಅಪ್ರೋಚ್ ಆಗತ್ತಿದ್ವಿ, ಮಾತಾಡಕತ್ತೀವಿ, ಅಲ್ಲಿ ನಾಳೆ ನಮ್ಮ
ಬಹುತೇಕ ಎಲ್ಲರಿಗೂ ತಲುಪಿದ ಅಂತ ಹೇಳಕ್ ಆಗಿಲ್ಲ. ನಾವು ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋರು ಕೆಲವು ಕೊಟ್ಟಿಲ್ಲ, ಕೆಲವು ಕೊಡಕ್ ಆಗಿಲ್ಲ. ಒಳಗಡೆ ಬರ್ತವೆ ಯಾವ ನಮ್ಮಂತವ್ರು ಅಷ್ಟೇ ಮ್ಯಾಗ್ ಬರೋದು, ಉಳಿದವರೆಲ್ಲ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಕ್ಕಂಥ ಕೆಳಗಡೆ ಬರ್ತದೆ. ಅವರಿಗೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಹಿಂದೆ ಕೊಡ್ತಿದ್ವಿ, ಈಗ ಹೊಸದನ್ನು ಕೊಟ್ಟಂಗ. ಯಾಕಂದ್ರೆ ಇದು ಕೂಡ ನಮ್ಗೆ ಸರಿಯಾಗಿ ತಲುಪಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ನಮ್ದು. ಎರಡನೇದು ಏನ್ ಸರ್ ಅಂದ್ರೆ, ಈಗ ಅವರು ಉದ್ಯೋಗ ಏನಂತಾರೆ, ಈ ನಿರುದ್ಯೋಗಿ ಭತ್ಯೆ ಕೊಡ್ತೀವಿ, ಯುವ ನಿಧಿ. ಆ ಯುವ ನಿಧಿ ನಿರುದ್ಯೋಗಿಗಳಂತ, ಆ ಯುವ ನಿಧಿ ಅಂದ್ರೆ ನಿರುದ್ಯೋಗಿಗಳಂತ. ಅವಾಗ ಏನ್ ಹೇಳಿದ್ರು ಅವರು, ನಿರುದ್ಯೋಗಿಗಳಿಗೆ. ಆ ನಿರುದ್ಯೋಗಿ ಅಂತ ಯಾರಿಗೆ ಅಂತಾರಂತ ನನಗೆ ಅರ್ಥ ಆಗಿಲ್ಲ, ತಾವ್ ಹೇಳ್ಬೇಕು. ಅವರು ಈ ವರ್ಷ BA ಪಾಸ್ ಆದವನು ನಿರುದ್ಯೋಗಿ ಆಗ್ತಾನೋ, ಒಂದ್ 5, 6, 7, 8 ವರ್ಷ ಉದ್ಯೋಗ ಇಲ್ದ ಊರು ಕೇಳ್ತಾರೆ, ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥವ್ನು MA ಮಾಡಿ BA ಮಾಡಿ ಅವನು ನಿರುದ್ಯೋಗಿ ಆಗ್ತಾನ. ನನಗೆ ಅರ್ಥ ಆಗಿ ಎಲ್ಲಾ ನಿರುದ್ಯೋಗಿಗಳಿಗೆ ನಾವು ಭತ್ಯೆ ಕೊಡ್ತೀವಿ. ಎಲ್ಲಿ ಎಲ್ಲಾ ನಿರುದ್ಯೋಗಿಗಳಿಗೆ ಭತ್ಯೆ? ಈಗ ಅದಕ್ಕೆ ಇವತ್ತು ಪಾಸ್ ಆತಾನಂತ ನಾಳೆ ನಿರುದ್ಯೋಗ. ಹೆಂಗಿದು ಇವತ್ತು ಹೊಸ ಸ್ಟೈಲ್ ಇರೋದು, ಹೊಸ. ಸೊ ಈ ತರದ್ದು ಸುಳ್ಳು ಹೇಳೋದು ಜನನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದೇನ್ ಸರ್ ಅಂದ್ರೆ, ಅದ್ರ ಜೊತೆಯಲ್ಲಿ ಹೇಳೋದಾದ್ರೆ ತಮಗೆ ಈ ಬಸ್ಸಿಂದ ಏನಾದ್ರೆ ಸರ್, ಬಸ್ಸು ಫ್ರೀ ಮಾಡಿದ್ರಿ ಸರ್, ಮಾಡ್ರಿ ಸರ್. ನಮ್ಗೆ ಎಲ್ಲರಿಗೂ ಮಾಡ್ರಿ, ಹೆಂಗಸರಿಗೆ ಅಷ್ಟೇ ಅಲ್ಲ, ಗಂಡಸರಿಗೂ ಮಾಡ್ರಿ, ನಮ್ದೇನು ಬೇಡ ಅಂತ ಹೇಳೋದಲ್ಲ. ಈಗ ರಾಜ್ಯದ ಜನತೆ ಹಣ, ಈ ರಾಜ್ಯದ ಜನತೆ ಹಣ ಅದನ್ನ ಖರ್ಚು ಮಾಡಕ್ಕೆ ಹೆಂಗ್ ಅಧಿಕಾರ ಕೊಟ್ಟಾರ, ನೀವು ಮಾಡಿ, ಹೆಂಗ್ ಬೇಕಾದ್ರೂ ಮಾಡಿ. ಅದ್ರಲ್ಲಿ ಕೇಳೋದಕ್ಕೆ ವಿರೋಧ ಪಕ್ಷದ ನಾವು ಕೊಡ್ತೀವಿ, ಸರಿ ಯಾವುದು ತಪ್ಪು ಯಾವ್ದಂತ ಜನ ನಿರ್ಧಾರ ಮಾಡ್ತಾರೆ. ಬಹುತೇಕ ಎಲ್ಲರಿಗೂ ತಲುಪಿದ ಅಂತ ಹೇಳಕ್ ಆಗಿಲ್ಲ. ನಾವು ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋರು ಕೆಲವು ಕೊಟ್ಟಿಲ್ಲ, ಕೆಲವು ಕೊಡಕ್ ಆಗಿಲ್ಲ. ಕೆಲವ್ರಿಗೆ 200 ಒಳಗಡೆ ಬರ್ತವೆ ಯಾವ ನಮ್ಮಂತವ್ರು ಅಷ್ಟೇ ಮ್ಯಾಗ್ ಬರೋದು, ಉಳಿದವರೆಲ್ಲ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಕ್ಕಂಥ ಕೆಳಗಡೆ ಬರ್ತದೆ. ಅವರಿಗೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಹಿಂದೆ ಕೊಡ್ತಿದ್ವಿ, ಈಗ ಹೊಸದನ್ನು ಕೊಟ್ಟಂಗ. ಯಾಕಂದ್ರೆ ಇದು ಕೂಡ ನಮ್ಗೆ ಸರಿಯಾಗಿ ತಲುಪಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ನಮ್ದು. ಎರಡನೇದು ಏನ್ ಸರ್ ಅಂದ್ರೆ, ಈಗ ಅವರು ಉದ್ಯೋಗ ಏನಂತಾರೆ, ಈ ನಿರುದ್ಯೋಗಿ ಭತ್ಯೆ ಕೊಡ್ತೀವಿ, ಯುವ ನಿಧಿ. ಆ ಯುವ ನಿಧಿ ನಿರುದ್ಯೋಗಿಗಳಂತ, ಆ ಯುವ ನಿಧಿ ಅಂದ್ರೆ ನಿರುದ್ಯೋಗಿಗಳಂತ. ಅವಾಗ ಏನ್ ಹೇಳಿದ್ರು ಅವರು, ನಿರುದ್ಯೋಗಿಗಳಿಗೆ. ಆ ನಿರುದ್ಯೋಗಿ ಅಂತ ಯಾರಿಗೆ ಅಂತಾರಂತ ನನಗೆ ಅರ್ಥ ಆಗಿಲ್ಲ, ತಾವ್ ಹೇಳ್ಬೇಕು. ಅವರು ಈ ವರ್ಷ BA ಪಾಸ್ ಆದವನು ನಿರುದ್ಯೋಗಿ ಆಗ್ತಾನೋ, ಒಂದ್ 5, 6, 7, 8 ವರ್ಷ ಉದ್ಯೋಗ ಇಲ್ದ ಊರು ಕೇಳ್ತಾರೆ, ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥವ್ನು MA ಮಾಡಿ BA ಮಾಡಿ ಅವನು ನಿರುದ್ಯೋಗಿ ಆಗ್ತಾನ. ನನಗೆ ಅರ್ಥ ಆಗಿ ಎಲ್ಲಾ ನಿರುದ್ಯೋಗಿಗಳಿಗೆ ನಾವು ಭತ್ಯೆ ಕೊಡ್ತೀವಿ. ಎಲ್ಲಿ ಎಲ್ಲಾ ನಿರುದ್ಯೋಗಿಗಳಿಗೆ ಭತ್ಯೆ? ಈಗ ಅದಕ್ಕೆ ಇವತ್ತು ಪಾಸ್ ಆತಾನಂತ ನಾಳೆ ನಿರುದ್ಯೋಗ. ಹೆಂಗಿದು ಇವತ್ತು ಹೊಸ ಸ್ಟೈಲ್ ಇರೋದು, ಹೊಸ. ಸೊ ಈ ತರದ್ದು ಸುಳ್ಳು ಹೇಳೋದು ಜನನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದೇನ್ ಸರ್ ಅಂದ್ರೆ, ಅದ್ರ ಜೊತೆಯಲ್ಲಿ ಹೇಳೋದಾದ್ರೆ ತಮಗೆ ಈ ಬಸ್ಸಿಂದ ಏನಾದ್ರೆ ಸರ್, ಬಸ್ಸು ಫ್ರೀ ಮಾಡಿದ್ರಿ ಸರ್, ಮಾಡ್ರಿ ಸರ್. ನಮ್ಗೆ ಮತ್ತೆ ಎಲ್ಲರಿಗೂ ಮಾಡ್ರಿ, ಹೆಂಗಸರಿಗೆ ಅಷ್ಟೇ ಅಲ್ಲ, ಗಂಡಸರಿಗೂ ಮಾಡ್ರಿ, ನಮ್ದೇನು ಬೇಡ ಅಂತ ಹೇಳೋದಲ್ಲ. ಈಗ ರಾಜ್ಯದ ಜನತೆ ಹಣ, ಈ ರಾಜ್ಯದ ಜನತೆ ಹಣ ಅದನ್ನ ಖರ್ಚು ಮಾಡಕ್ಕೆ ಹೆಂಗ್ ಅಧಿಕಾರ ಕೊಟ್ಟಾರ, ನೀವು ಮಾಡಿ, ಹೆಂಗ್ ಬೇಕಾದ್ರೂ ಮಾಡಿ. ಅದ್ರಲ್ಲಿ ಕೇಳೋದಕ್ಕೆ ವಿರೋಧ ಪಕ್ಷದ ನಾವು ಕೊಡ್ತೀವಿ, ಸರಿ ಯಾವುದು ತಪ್ಪು ಯಾವ್ದಂತ ಜನ ನಿರ್ಧಾರ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ 5 kg ಬರ್ತದೆ ಅಷ್ಟೇ ಸರಿ, ಇವ್ರದ್ದು 5 kg ರೊಕ್ಕ ಕೊಡ್ತಾರೆ. 10 kg 10 kg ನಾನು 10 kg ಕೊಡ್ತೀನಿ ಅಂತಂದ್ರೆ ತಾನು ಕೊಡ್ಬೇಕಲ್ಲ, ಅದಕ್ಕೆ ಈಗ ಕೊಟ್ಟಿಲ್ಲ. ಸೊ ಇವೆಲ್ಲ ಗ್ಯಾರಂಟಿಡ್ ಇರೋವೆಲ್ಲ ಸುಳ್ಳು ಅಂತ ಆಯ್ತು. ಗ್ಯಾರಂಟಿಗಳೇ ಸುಳ್ಳು. ಗ್ಯಾರಂಟಿ ಹಾಗೆ ಮೊದಲೆಲ್ಲ ಗ್ಯಾರಂಟಿಡ್ ಇರಲಿಲ್ಲ, ಈ ಗ್ಯಾರಂಟಿ ಕೂಡ ಸುಳ್ಳು ಗ್ಯಾರಂಟಿ ಹೇಳೋ ಮೂಲಕ ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ ಸರ್. ಮತ್ತೆ ಈಗ ಡೆವಲಪ್ಮೆಂಟ್ ಎಲ್ಲ ಸಂಪೂರ್ಣ ಡೆವಲಪ್ಮೆಂಟ್ ಕುಂಠಿತ ಆಗಿದೆ, ಏನು ಡೆವಲಪ್ಮೆಂಟ್ ಇಲ್ಲ. ಈವನ್ NREG ಕೆಲಸ ಕೂಡ ನಡೀತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೊಡಕತ್ತಾರೆ, ಈಗ ಚುನಾವಣೆ ಬಂದ ಮೇಲೆ ಕೊಡಕತ್ತಾರೆ NREG. ಹಿಂದೆ ಒಂದು NREG ಉದ್ಯೋಗ ಖಾತ್ರಿ ಯೋಜನೆನೇ ಇಲ್ಲ.